ಸ್ನೇಹಿತರೆ, SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಈಗ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ನ ದರ್ಪಣ, ಪೀನ ದರ್ಪಣ, ನಿಮ್ನ ಮಸೂರ, ಪೀನ ಮಸೂರಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ಯಾವುದು, ಆಮೇಲೆ ಯಾವ ಸ್ಥಾನದಲ್ಲಿ ಪ್ರತಿಬಿಂಬ ಮೂಡ್ತದ, ಪ್ರತಿಬಿಂಬ ಸತ್ಯವಾದದ್ದು, ತಲೆ ಕೆಳಗಾದು ಅನ್ನೋದನ್ನ ಕೇಳ್ತಾರೋ. ಈಗ ಮೊದಲನೇದಾಗಿ ನಿಮ್ನ ದರ್ಪಣದ ಬಗ್ಗೆ ನೋಡಿದಾಗ, ನಿಮ್ನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರ್ತದ. ಇದು ಬೆಳಕಿನ ಕಿರಣಗಳನ್ನ ಯಾವಾಗಲೂ ಕೇಂದ್ರೀಕರಿಸ್ತದ. ಇದು ಸತ್ಯವಾದ ತಲೆ ಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡ್ತದ. ಪೀನ ದರ್ಪಣ ಇದು ಪ್ರತಿಫಲಿಸುವ ಮೇಲ್ಮೈ ಇದರದ್ದು ಹೊರಮುಖವಾಗಿರ್ತದೆ. ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತಕ್ಕಂಥ ದರ್ಪಣ ಆಗಿರ್ತದ. ಇಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ನೇರವಾಗಿರ್ತದ, ಮಿಥ್ಯವಾದ ಪ್ರತಿಬಿಂಬನ ಇದು ಉಂಟು ಮಾಡ್ತದ. ನಿಮ್ನ ಮಸೂರ, ನಿಮ್ನ ಮಸೂರ ಅಂಚುಗಳಲ್ಲಿ ಏನಾಗಿರ್ತದ, ದಪ್ಪವಾಗಿರ್ತದ, ಮಧ್ಯದಲ್ಲಿ ಏನಿರ್ತದ, ತೆಳುವಾಗಿರ್ತದ. ಆಮೇಲೆ ಈ ಮಸೂರವನ್ನ ವಿಕೇಂದ್ರೀಕರಣ ಮಸೂರದ ಕರಿತೀವಿ. ಯಾಕಂದ್ರೆ ಇದು ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದ. ಇಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ಮಿಥ್ಯವಾದ ಪ್ರತಿಬಿಂಬ, ನೇರವಾದ ಪ್ರತಿಬಿಂಬ. ಇದನ್ನ ಸಮೀಪ ದೃಷ್ಟಿ ದೋಷದ ಪರಿಹಾರಕ್ಕೆ ಈ ಮಸೂರವನ್ನ ಬಳಕೆ ಮಾಡಲಾಗ್ತದ. ಪೀನ ಮಸೂರ, ಪೀನ ಮಸೂರ ಅಂಚಿನಲ್ಲಿ ಏನಾಗಿರ್ತದ, ಸಪೂರ್ ಅಂದ್ರೆ ತಿಳುವಾಗಿರ್ತದ, ಮಧ್ಯದಲ್ಲಿ ಏನಿರ್ತದ, ದಪ್ಪನಾಗಿರ್ತದ. ಪೀನ ಮಸೂರವನ್ನ ಕೇಂದ್ರೀಕರಣ ಮಸೂರದ ಕರಿತೀವಿ. ಯಾಕಂದ್ರೆ ಇದು ಬೆಳಕಿನ ಕಿರಣಗಳನ್ನ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ್ತದ. ಇಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ಸತ್ಯವಾದ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ. ಇದನ್ನ ದೂರದೃಷ್ಟಿ ದೋಷ ಪರಿಹಾರಕ್ಕೆ ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ. ಇನ್ನು ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊಲೈಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳು. ಸೊಲೈಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರ್ತಾವು. ಸೊಲೈಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮನಾಗಿರ್ತದ. ಅಂದ್ರ ಕಾಂತಕ್ಷೇತ್ರವು ಏಕರೂಪದಾಗಿರ್ತದ. ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನ ನ್ಯೂಟನ್ನ ಪ್ರಯೋಗವನ್ನ ವಿವರಿಸಿ. ಇದನ್ನು ಪರೀಕ್ಷೆಗೆ ಬಹಳ ಸಲ ಕೇಳಿರ್ತಕ್ಕಂಥದ್ದು. ಒಂದು ಗಾಜಿನ ಪಟ್ಟಕದ ಮೂಲಕ ಸೂರ್ಯನ ಬೆಳಕನ್ನ ಹಾಯಿಸಿದಾಗ ಅದು 7 ಬಣ್ಣಗಳ ರೋಹಿತನ ವಿಭಜಿಸ್ತದೆ. 7 ಬಣ್ಣಗಳಂದ್ರೆ ಈ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ಕಾಮನ್ ಇರ್ತಕ್ಕಂಥ 7 ಬಣ್ಣಗಳನ್ನು ಉಂಟು ಮಾಡ್ತದ. ಮತ್ತೊಂದು ಸಮರೂಪಿ ಪಟ್ಟಕವನ್ನ ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಿರಿಸಿದಾಗ ದೊರೆತ ವರ್ಣರೋಹಿತವನ್ನ ಹಾದು ಹೋಗಲು ಬಿಟ್ಟಾಗ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದಾಗಿರ್ತದ. ಇದರಿಂದ ಸೂರ್ಯನ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಅಂತ ನಾವು ತೀರ್ಮಾನಕ್ಕೆ ಬರಬಹುದು. ದಿಕ್ಸೂಚಿಯನ್ನ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನ ಪಡೆಯುವ ಒಂದು ಚಟುವಟಿಕೆಯನ್ನ ವಿವರಿಸಿ. ದಂಡಕಾಂತವನ್ನ ಬಿಳಿಯ ಹಾಳೆಯ ಮೇಲೆ ಇಟ್ಟು ಅದರ ಗುರುತು ಮಾಡಿಕೊಳ್ಳಿ. ದಿಕ್ಸೂಚಿಯನ್ನ ದಂಡಕಾಂತದ ಉತ್ತರ ಧ್ರುವದಿಂದ ಹತ್ತಿರ ಇಡಿ. ದಿಕ್ಸೂಚಿಯಲ್ಲಿನ ಸೂಚ್ಯಕಾಂತವು ಉತ್ತರ ಧ್ರುವದ ದಿಕ್ಕನ್ನು ಗಮನಿಸಿ ಪೇಪರ್ ಮೇಲೆ ಪೆನ್ಸಿಲ್ ಸಹಾಯದಿಂದ ಗುರುತು ಮಾಡಿ. ನಂತರ ಗುರುತು ಮಾಡಿದ ಬಿಂದುವಿನ ಮೇಲೆ ದಿಕ್ಸೂಚಿಯನ್ನು ಇಟ್ಟು ಮತ್ತೆ ಉತ್ತರ ಧ್ರುವವನ್ನ ಗುರುತು ಮಾಡಿಕೊಳ್ಳಿ. ಹೀಗೆ ಬಿಂದುಗಳನ್ನ ದಂಡಕಾಂತದ ದಕ್ಷಿಣ ಧ್ರುವದವರೆಗೆ ಪುನರಾವರ್ತಿಸಿ, ಬಿಂದುಗಳನ್ನು ಸೇರಿಸಿ ಗೆಳೆಯನ್ನ ತಿಳಿಯಿರಿ.
ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಏಕೆಂದ್ರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಎರಡೂ ದಿಕ್ಕಿನಲ್ಲಿ ತೋರಿಸಲು ಸಾಧ್ಯವಿಲ್ಲ. 1 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ, ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಇದರ ಅರ್ಥವೇನು? ಇದರ ಅರ್ಥ, ಗಾಳಿಯಲ್ಲಿನ ಬೆಳಕಿನ ವೇಗವು ವಜ್ರದಲ್ಲಿನ ಬೆಳಕಿನ ವೇಗಕ್ಕಿಂತ 2.42ರಷ್ಟು ಹೆಚ್ಚಾಗಿರ್ತದೆ ಅಂತ ಅರ್ಥವನ್ನು ಕೊಡ್ತದೆ. ಇನ್ನು ಮಸೂರದ ಸಾಮರ್ಥ್ಯ 2 ಡಯಾಪ್ಟರ್. ಇದು ಯಾವ ಮಸೂರವಾಗಿರ್ತದೆ? ಈ ಮೌಲ್ಯ ಧನಾತ್ಮಕವಾಗಿರೋದ್ರಿಂದ ಇದು ಪಿ ನ ಮಸೂರ ಸಾಮರ್ಥ್ಯ -2d ಆದಾಗ ಇದು ಯಾವ ಮಸೂರ ಆಗಿರ್ತದೆ? ಯಾವಾಗ ನೆನ್ಪಿಟ್ಕೋರಿ, ಧನಾತ್ಮಕ ಇತ್ತಂದ್ರೆ ಅದು ಪಿ ನ ಮಸೂರ, ಋಣಾತ್ಮಕವಾಗಿತ್ತಂದ್ರೆ ಅದು ನಿಮ್ನ ಮಸೂರ ಆಗಿರ್ತದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡೆಫಿನಿಷನ್ಸ್ ಯಾವಂದ್ರೆ, ಸತ್ಯ ಪ್ರತಿಬಿಂಬ ಅಂದ್ರೆ ಏನು, ಮಿಥ್ಯ ಪ್ರತಿಬಿಂಬ ಅಂದ್ರೆ ಏನು, ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು, ಮಸೂರ ಸಾಮರ್ಥ್ಯ ಅಂದ್ರೆ ಏನು, ಕಣ್ಣು ಹೊಂದಾಣಿಕೆ ಅಂದ್ರೆ ಏನು, ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು, ಟಿಂಡಾಲ್ ಪರಿಣಾಮ ಅಂದ್ರೆ ಏನು ತಿಳ್ಕೊಂಡ. ಮೊದಲನೇದಾಗಿ, ಪರದೆ ಮೇಲೆ ಮೂಡ್ತಕ್ಕಂಥ ಪ್ರತಿಬಿಂಬ ಅದು ಸತ್ಯ ಪ್ರತಿಬಿಂಬ ಆಗಿರ್ತದೆ. ಅದು ಯಾವಾಗಲೂ ತಲೆ ಕೆಳಗಾಗಿ ಇರ್ತಕ್ಕಂಥದ್ದು. ನಮ್ಮ ಮಿಥ್ಯ ಪ್ರತಿಬಿಂಬ ಯಾವಾಗಲೂ ಪರದೆ ಮೇಲೆ ಇದನ್ನು ಪಡೆಯಲಾಗದ ಪ್ರತಿಬಿಂಬ ಆಗಿರ್ತದೆ. ಆ ಪ್ರತಿಬಿಂಬ ಯಾವಾಗಲೂ ನೇರವಾಗಿರ್ತಕ್ಕಂಥದ್ದು. ಇನ್ನು ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಎರಡು ವಿಭಿನ್ನ ಮಾಧ್ಯಮಗಳಲ್ಲಿನ ಬೆಳಕಿನ ವೇಗದ ಅನುಪಾತವನ್ನ ವಕ್ರೀಭವನ ಸೂಚ್ಯಾಂಕ ಅಂತ ಕರೆಯಲಾಗ್ತದ. ಇನ್ನು ಮಸೂರದ ಸಾಮರ್ಥ್ಯ, ಮಸೂರದ ಮೂಲಕ ಬೆಳಕನ್ನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನ ಮಸೂರದ ಸಾಮರ್ಥ್ಯ ಅಂತ ಕರೆಯಲಾಗ್ತದೆ. ಕಣ್ಣಿನ ಹೊಂದಾಣಿಕೆ, ಕಣ್ಣಿನ ಮಸೂರದ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡುವ ಮಸೂರದ ಸಾಮರ್ಥ್ಯ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಮಸೂರದ ಸಾಮರ್ಥ್ಯವನ್ನ ಕಣ್ಣಿನ ಹೊಂದಾಣಿಕೆ ಅಂತ ಕರೆಯಲಾಗ್ತದೆ. ಬೆಳಕಿನ ವರ್ಣ ವಿಭಜನೆ, ಬಿಳಿ ಬಣ್ಣವು ಅದರ ವಿಭಿನ್ನ ಘಟಕಗಳಾಗಿ ವಿಭಜನೆ ಹೊಂದುವುದನ್ನ ಬೆಳಕಿನ ವರ್ಣ ವಿಭಜನೆ ಅಂತ ಕರೆಯಲಾಗ್ತದೆ. ಟಿಂಡಾಲ್ ಪರಿಣಾಮ, ಕಲಿಲ ಪದಾರ್ಥಗಳಿಂದ ಬೆಳಕು ಚದುರುವ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರೆಯಲಾಗ್ತದೆ. ಪ್ರಧಾನಕ್ಷ, ದೃಕ್ ಕೇಂದ್ರ ಮತ್ತು ವಕ್ರತಾ ಕೇಂದ್ರಗಳನ್ನ ಸೇರಿಸುವ ಕಾಲ್ಪನಿಕ ರೇಖೆಯನ್ನ ಪ್ರಧಾನಕ್ಷ ಅಂತ ಕರೆಯಲಾಗ್ತದೆ. ಪ್ರಧಾನ ಸಂಗಮ, ಪ್ರತಿಫಲನ ಅಥವಾ ವಕ್ರೀಭವನ ದರ್ಪಣ ಅಥವಾ ಮಸೂರದ ಬೆಳಕಿನ ಕಿರಣಗಳು ಒಂದು ಬಂದಿನಲ್ಲಿ ಸಂಧಿಸ್ತಕ್ಕಂಥ ಬಿಂದು. ಸಂಗಮ ದೂರ, ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರ. ದ್ಯುತಿರಂಧ್ರ, ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನ ದ್ಯುತಿರಂಧ್ರ ಅಂತ ಕರೆಯಲಾಗ್ತದೆ. ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನ ವಿದ್ಯುತ್ ಸಾಮರ್ಥ್ಯ ಅಂತ ಕರೆಯಲಾಗ್ತದೆ. ಇದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ಸ್. ಇನ್ನು ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೆಳಕು ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕನ್ನ ಬದಲಾವಣೆಯಾಗುವ ವಿದ್ಯಮಾನವನ್ನ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಅಥವಾ ಬೆಳಕು ಒಂದು ಪಾರದರ್ಶಕ ಮಾಧ್ಯಮ ಅಥವಾ ಮಾಧ್ಯಮಕ್ಕೆ ಹರಿಸಿದಾಗ ತನ್ನ ದಿಕ್ಕನ್ನ ಬದಲಿಸ್ತದ. ಬೆಳಕಿನ ಪ್ರತಿಫಲನ ಅಂದ್ರೆ ಬೆಳಕಿನ ಕಿರಣ ಅನುಪಾತ ಮೇಲೆ ಬಿದ್ದು ಪುನಃ ಹಿಂದಿರುಗುವ ವಿದ್ಯಮಾನವನ್ನ ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತಾವು. ದರ್ಪಣದ ಧ್ರುವ, ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದುವನ್ನ ದರ್ಪಣದ ಧ್ರುವ ಅಂತ ಕರೆಯಲಾಗ್ತದ. ಅಪರ್ಚರ್, ಅಪರ್ಚರ್ ಅಂದ್ರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನ ಅಪರ್ಚರ್ ಅಂತ ಕರೆಯಲಾಗ್ತದ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಇದನ್ನ ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ಸೊಲೆನಾಯ್ಡ್ ಅಂದ್ರೆ ತಾಮ್ರದ ತಂತಿಯ ಸುರುಳಿಗಳ ಸಿಲಿಂಡರ್ ಆಕಾರದ ರಚನೆಯನ್ನ ಸೊಲೆನಾಯ್ಡ್ ಅಂತ ಕರೆಯಲಾಗ್ತದೆ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವನ್ನ ಮಿದುವಾದ ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವಾಗಿಸಬಹುದು. ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ಅದು ಬಲವನ್ನ ಅನುಭವಿಸ್ತದೆ, ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ.
ಯಾಕಂದ್ರೆ ಒಂದು ಸಣ್ಣ ಅಲ್ಯೂಮಿನಿಯಂ ಸರಳಿನ ತಾಮ್ರ ತಂತಿಯನ್ನು ಸುತ್ತಿ ಬ್ಯಾಟರಿಗೆ ಸಂಪರ್ಕಿಸಿ ಅದನ್ನು ಒಂದು ಸ್ಟ್ಯಾಂಡಿಗೆ ಅಳವಡಿಸಿ ನಂತರ ಒಂದು ಲಾಳಕಾಂತವನ್ನು ಅದರ ಸನ್ನಿಹಿತತೆಯಲ್ಲಿ ಸ್ವಿಚ್ ಆನ್ ಮಾಡಿ ಸರಳಿಗೆ ವಿದ್ಯುತ್ ಹರಿಸಿದಾಗ ಅಲ್ಯೂಮಿನಿಯಂ ಸರಳು ಒಂದು ದಿಕ್ಕಿಗೆ ಚಲಿಸ್ತದೆ. ವಿದ್ಯುತ್ ಹರಿಯುವ ದಿಕ್ಕನ್ನು ಬದಲಾಯಿಸಿ ಸರಳಿನ ದಿಕ್ಕು ಸಹ ಏನಾಗ್ತದೆ, ಬದಲಾವಣೆ ಆಗ್ತದೆ. ಇದರಿಂದ ಹೇಳ್ಬೋದು ನಾವು ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಒಂದು ಪ್ರಯೋಗವನ್ನ ನಾವು ಮಾಡ್ಬೋದು. ಅಂದ್ರೆ ಪರೀಕ್ಷೆ ಕೇಳ್ತಾ ನಿಮಗೆ ವಿದ್ಯುತ್ ಪ್ರವಾಹವನ್ನು ವಾಹಕದ ಕಾಂತದಲ್ಲಿ ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಎಂದು ಪ್ರಯೋಗದ ಮೂಲಕ ವಿವರಿಸಿದಾಗ ಈ ರೀತಿ ಪ್ರಯೋಗವನ್ನು ವಿವರಿಸಬೇಕಾಗ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್, ನಿಮ್ನ ಮಸೂರವನ್ನ ವಿಕೇಂದ್ರೀಕರಣ ಮಸೂರ ಅಥವಾ ಏಕೀಕರಿಸಲಾಗ್ತದೆ. ಯಾಕಂದ್ರೆ ಅದು ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದೆ. ಒಂದು ಬಿಂದುವಿನಲ್ಲಿ ಕೂಡುವುದಿಲ್ಲ, ಎಲ್ಲಾ ಕಡೆ ಬೆಳಕು ಚದುರಿ ಹೋಗ್ತದ, ವಿಕೇಂದ್ರೀಕರಿಸ್ತದ. ಪೀನ ಮಸೂರ ಕೇಂದ್ರೀಕರಣ ಮಸೂರ ಅಂತ ಯಾಕೆ ಕರೀತಾರಂದ್ರೆ ಅದ ಬೆಳಕಿನ ಕಿರಣಗಳನ್ನ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ್ತದ. ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನ ಪ್ರವೇಶಿಸಿದಾಗ ಬೆಳಕಿನ ಕಿರಣ ಯಾವ ಕಡೆಗೆ ಬಾಗ್ತದ ಮತ್ತು ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣವನ್ನು ಕೊಡಿ. ನೋಡ್ರಿ, ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು. ಯಾಕಂದ್ರೆ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗ್ತದ. ವರ್ಧನೆ ಎಂದರೇನು? ಪ್ರತಿಬಿಂಬದ ಎತ್ತರ ವಸ್ತುವಿನ ಎತ್ತರಗಳ ಅನುಪಾತವನ್ನ ನಾವು ವರ್ಧನೆ, ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಬೆಳಕಿನ ಚದುರುವಿಕೆ ಕಣಗಳ ಗಾತ್ರಗಳ ನಡುವೆ ಇರತಕ್ಕಂಥ ಸಂಬಂಧ. ಚದುರಿದ ಬೆಳಕಿನ ಬಣ್ಣವು ಬೆಳಕಿನ ಕಣಗಳ ಗಾತ್ರವನ್ನು ಅವಲಂಬಿಸಿದೆ. ಅತ್ಯಂತ ಸಣ್ಣ ಗಾತ್ರದ ಕಣಗಳು ಕಡಿಮೆ ತರಂಗ ದೂರವಿರುವ ನೀಲಿ ಬಣ್ಣವನ್ನು ತ್ಯಜಿಸ್ತದ. ಕಣಗಳ ಗಾತ್ರ ಹೆಚ್ಚಾದಂತೆ ಅದು ಸಹ ಹೆಚ್ಚಾಗ್ತದ. ಅದು ಹೆಚ್ಚು ತರಂಗ ದೂರವಿರುವ ಕೆಂಪು ಬಣ್ಣವನ್ನು ಚದುರಿಸ್ತದ. ದೊಡ್ಡ ಗಾತ್ರದ ಕಣಗಳು ಬಿಳಿಯ ಬೆಳಕನ್ನು ಚದುರಿಸ್ತಾವು. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್, ವಿದ್ಯುತ್ ಸಾಧನವನ್ನ ಸರಳೀಕ್ರಮ ಜೋಡಿಸೋಕ್ಕಿಂತ ಸಮಾಂತರ ಜೋಡಿಸುವುದು ಮಾಡೋದು ಉಪಯುಕ್ತವಾಗಿರ್ತಕ್ಕಂಥ. ಏಕೆ? ಯಾಕಂದ್ರೆ ಮಂಡಲದ ಒಟ್ಟು ರೋಧ ಏನಾಗ್ತದ, ಕಡಿಮೆ ಆಗ್ತದ. ಪ್ರತಿ ಸಾಧನದ ವಿಭವಾಂತರ ಸಣ್ಣ ಆಗಿರ್ತದ. ಪ್ರತಿ ಸಾಧನಕ್ಕೆ ಅಗತ್ಯವಿರುವ ವಿದ್ಯುತ್ ಮಾತ್ರ ಹರಿಯುತ್ತದೆ. ಮಂಡಲದ ಯಾವುದಾದ್ರೂ ಸಾಧನ ಹಾಳಾದರೆ ಇತರ ಸಾಧನಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು.